ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ ವಾಯಂ ಆಯುಧ ಮಲ್ಲಪ್ಪ ಜೊತೆವರ ಆತ್ಮೀಯರೇ. ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಾಲಿದಾ ಜಿಯಾ ರೆಹಮಾನ್ ಇಲ್ಲ ಅವರ ಇತಿಹಾಸ ಓದೋದು 2 ಸಲ ಈ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದ ಖಾಲಿದಾ ಜಿಯಾ ಅವರು ಅವರ ಯಜಮಾನರು ಸೈನ್ಯದಿಂದ ಬಂದಂಥವರು. ವಿಶೇಷವಾಗಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇವತ್ತೂ ಅದು ಒಂದು ರೀತಿಯಿಂದ ಈ ಸೈನ್ಯದ ಕಾಗಿದ್ದಂಗೆ ಅದ. ಯಾಕಂತಂದ್ರೆ ಜನರಿಂದ ಆಯ್ಕೆ ಆದಂಥ ಆಡಳಿತಗಳು ವಿಶೇಷವಾಗಿ ಈ ಮೋಸ್ಟ್ಲಿ ಭಾರತ ಒಂದು ಬಿಟ್ಟರೆ ಸ್ವಲ್ಪ ಇದ್ದಿದ್ರಲ್ಲಿ ಶ್ರೀಲಂಕಾ ಅದು ಇಲ್ಲ, ಅಲ್ಲಿ ಆ ಮತ್ತು ಬೇರೆ ಬಾಂಗ್ಲಾ ಆಗಿರ್ಬೋದು, ಇನ್ನೊಂದು ದೇಶ ಆಗಿರ್ಬೋದು, ಮಾಲ್ದೀವ್ಸ್ ಆಗಿರ್ಬೋದು, ನೇಪಾಳ ಆಗಿರ್ಬೋದು. ನೇಪಾಳದಲ್ಲಿ ಒಂದಿಷ್ಟು ಪ್ರಜಾಪ್ರಭುತ್ವ ಅಂತ ಅನ್ನಿಸ್ತವೆ, ಅಂದರೆ ಇಲ್ಲ. ಭೂತಾನ್ ಅಂತಿ ಅಲ್ಲಿ ರಾಜತ್ವದ. ಈ ನೆಲೆಯಲ್ಲಿ ಖಾಲಿದಾ ಜಿಯಾರವರು ಆಯ್ಕೆಯಾದಂಥ ಪ್ರಧಾನಿಯಾಗಿದ್ದರೂ ಸಹಿತ ಅವ್ರಿಗೂ ಅವ್ರ ಪತಿಯವರಿಗೂ ಸ್ವಲ್ಪ ಈ ಸೈನ್ಯದ ಸಹವಾಸ ಇತ್ತು ಅನ್ನೋದ್ರಲ್ಲಿ 2 ಮಾತಿಲ್ಲ. ಈ ಖಾಲಿದಾ ಜಿಯಾ ಅವ್ರ ಕಾಲದಲ್ಲೇ ಸುರಳಿತವಾಗಿ ಆಡಳಿತ ನಡೀತು. ಆದರೂ ಆವತ್ತು ಸಹಿತ ಈ ಮೂಲಭೂತವಾದಿಗಳ ಅಂತಂದರೆ ಧರ್ಮಲಂಡರು ಎಲ್ಲೂ ಇಲ್ಲ, ಯಾವ ಧರ್ಮದಲ್ಲಿ ಇರಲ್ಲ ಅವರು, ಅಂಥವ್ರ ಹಾವಳಿ ಯಾವತ್ತೂ ಇತ್ತು. ಅವ್ರನ್ನ ಪ್ಲೀಸ್ ಮಾಡೋದ ಆಡಳಿತ ಮಾಡೋ ಸಾಧ್ಯ ಇರಲಿಲ್ಲ. ಹೀಗಾಗಿ